ವೀಕ್ಷಕರೇ, ಇತಿಹಾಸದ ಪುಟಗಳು ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಅನೇಕ ಹೆತ್ತವರು ತಮ್ಮ ಮಕ್ಕಳು ಸರಿಯಾಗಿ ಆಹಾರ ಸೇವಿಸೋದಿಲ್ಲ ಎಂದು ದೂರುತ್ತಿರುತ್ತಾರೆ. ಆಯುರ್ವೇದದಲ್ಲಿ ಮಕ್ಕಳ ಹಸಿವನ್ನು ಹೆಚ್ಚಿಸಲು ಕೆಲವೊಂದು ಮಾರ್ಗಗಳ ಬಗ್ಗೆ ನಾವಿಲ್ಲಿ ತಿಳಿಯೋಣ. ಇಂದಿನ ಕಾಲದಲ್ಲಿ ಹೆಚ್ಚಿನ ಪೋಷಕರು ತಮ್ಮ ಮಕ್ಕಳ ಹಸಿವಿನ ಕೊರತೆಯ ಬಗ್ಗೆ ಚಿಂತಿತರಾಗಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣವೆಂದರೆ ಅಂಗಡಿಗಳಲ್ಲಿ ಸಿಗುವ ಚಿಪ್ಸ್ ಮತ್ತು ಇತರ ಪ್ಯಾಕೆಟ್ ತಿಂಡಿಗಳು. ಅಂತಹ ಆಹಾರಗಳಿಗೆ ಸೇರಿಸಲಾದಂತಹ ಸಂರಕ್ಷಕಗಳು ಮಕ್ಕಳಲ್ಲಿ ಹಂಬಲವನ್ನು ಉಂಟು ಮಾಡುತ್ತದೆ ಮತ್ತು ಅವರು ಈ ನಿರ್ದಿಷ್ಟ ವಸ್ತುಗಳನ್ನು ಮಾತ್ರ ಬಯಸುವಂತೆ ಮಾಡುತ್ತವೆ ಎಂದು ಹಲವಾರು ಅಧ್ಯಯನಗಳು ಕೂಡ ಸೂಚಿಸುತ್ತವೆ. ಅದರ ಪರಿಣಾಮವಾಗಿ ಹಸಿವಿನ ಕೊರತೆ ಸಂಬಂಧಿಸಿದ ಸಮಸ್ಯೆಗಳು ದೇಹದಲ್ಲಿ ಪ್ರಕಟವಾಗಲು ಪ್ರಾರಂಭಿಸುತ್ತವೆ. ಇದಲ್ಲದೆ ಪೋಷಕರು ತಮ್ಮ ಮಕ್ಕಳನ್ನು ಆರೋಗ್ಯಕರ ಆಹಾರವನ್ನು ತಿನ್ನುವಂತೆ ಮಾಡುವ ಪ್ರಯತ್ನದಲ್ಲಿ ನಿರಂತರವಾಗಿ ಬೆನ್ನಟ್ಟುತ್ತಾರೆ. 3 ವರ್ಷದವರೆಗೆ ಹಾಲು ಮಾತ್ರ ಸೇವಿಸುವಂತಹ ಅನೇಕ ಮಕ್ಕಳಿದ್ದಾರೆ. ಪೋಷಕರು ತಮ್ಮ ಮಕ್ಕಳಿಗೆ ಆಹಾರ ನೀಡಲು ವಿವಿಧ ವಿಧಾನಗಳನ್ನು ಕೂಡ ಆಶ್ರಯಿಸುತ್ತಾರೆ. ಇದರಿಂದಾಗಿ ಯಾವೆಲ್ಲ ಸಮಸ್ಯೆಗಳು ಉಂಟಾಗುತ್ತೆ ಅಂದರೆ, ಮೊದಲನೆಯದಾಗಿ ಕಡಿಮೆ ತೂಕಕ್ಕೆ ಕಾರಣವಾಗ್ತಾರೆ. ಮಕ್ಕಳಿಗೆ ಇಂತಹ ನಡವಳಿಕೆಯನ್ನು ಸಾಮಾನ್ಯವೆಂದು ಪರಿಗಣಿಸಲಾಗಿದ್ದರೂ ಇದು ಅವರಲ್ಲಿ ಅನೇಕರನ್ನು ಕಡಿಮೆ ತೂಕಕ್ಕೆ ಕಾರಣವಾಗಿಸುತ್ತದೆ. ಇತ್ತೀಚಿನ ದಿನಗಳಲ್ಲಿ ಜನರು ಮಕ್ಕಳಿಗೆ ಮಲ್ಟಿವಿಟಮಿನ್ ಸಿರಪ್ಗಳನ್ನು ನೀಡುತ್ತಾರೆ. ಆದರೆ ಸಮತೋಲಿತ ಆಹಾರವು ಅಗತ್ಯ ಪೋಷಕಾಂಶಗಳನ್ನು ಪಡೆಯಲು ಉತ್ತಮ ಮೂಲವಾಗಿ ಉಳಿದಿದೆ. ಹಾಗಾದರೆ ವೀಕ್ಷಕರೇ, ನಿಮ್ಮ ಮಗುವಿನ ಹಸಿವನ್ನು ಹೇಗೆ ಪರಿಣಾಮಕಾರಿಯಾಗಿ ಹೆಚ್ಚಿಗೆ ಮಾಡಬಹುದು ಎಂಬುದನ್ನು ತಿಳಿದುಕೊಳ್ಳೋಣ. ಆಯುರ್ವೇದದಲ್ಲಿ ಹಸಿವನ್ನು ಹೆಚ್ಚಿಸುವ ಶಿಫಾರಸು ವಿಧಾನವು ನೈಸರ್ಗಿಕ ವಿಧಾನಗಳ ಮೂಲಕ ಜೀರ್ಣಾಂಗ ವ್ಯವಸ್ಥೆಯನ್ನು ಪೋಷಿಸುವುದನ್ನು ಒಳಗೊಂಡಿರುತ್ತದೆ. ಮಕ್ಕಳಾಗಲಿ ಅಥವಾ ವಯಸ್ಕರಾಗಲಿ ಆಯುರ್ವೇದ ಗಿಡಮೂಲಿಕೆಗಳು, ಮನೆಮದ್ದುಗಳು ಮತ್ತು ಸಾಂಪ್ರದಾಯಿಕ ಟಾನಿಕ್ಗಳ ಮೂಲಕ ಹಸಿವನ್ನು ಪರಿಣಾಮಕಾರಿಯಾಗಿ ಉತ್ತೇಜಿಸಬಹುದು. ಈ ಆಯುರ್ವೇದ ವಿಧಾನಗಳು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತವೆ. ಇದರಿಂದಾಗಿ ನೈಸರ್ಗಿಕವಾಗಿ ಹಸಿವನ್ನು ಕೂಡ ಉತ್ತೇಜಿಸುತ್ತೆ. ನಾವು ಎಷ್ಟು ತಿನ್ನುತ್ತೇವೆ ಅಥವಾ ಮಕ್ಕಳು ಎಷ್ಟು ತಿನ್ನುತ್ತಾರೆ ಅನ್ನೋದಕ್ಕಿಂತ ಅದರಲ್ಲಿ ದೇಹಕ್ಕೆ ಎಷ್ಟು ಸೇರುತ್ತದೆ ಎನ್ನುವುದು ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ಅವರ ಜೀರ್ಣಶಕ್ತಿ ಸರಿಯಿಲ್ಲ ಅಂದರೆ ಅವರು ಸೇವಿಸಿರುವಂತಹ ಆಹಾರದ ಹೀರುವಿಕೆ ಸರಿಯಾಗಿ ಆಗಿಲ್ಲ ಅಂತ ಅರ್ಥ. ಅಂಥ ಸಂದರ್ಭದಲ್ಲಿ ಎಲ್ಲ ರೀತಿಯ ಪೋಷಕಾಂಶಗಳ ಕೊರತೆ ಅಥವಾ ನ್ಯೂನ್ಯತೆ ಉಂಟಾಗುತ್ತದೆ. ಈ ಜೀರ್ಣಶಕ್ತಿಯನ್ನು ಹೆಚ್ಚಿಸಲು ಸೋಂಪು, ಲವಂಗ ಮತ್ತು ಶುಂಠಿ ಬಹಳಷ್ಟು ನೆರವಾಗುತ್ತದೆ. ಆರೋಗ್ಯವನ್ನು ಉತ್ತಮ ರೀತಿಯಲ್ಲಿ ಕಾಪಾಡಿಕೊಳ್ಳಲು ಕೂಡ ಸಹಾಯ ಮಾಡುತ್ತದೆ. ಈ ರೀತಿಯ ಆರೋಗ್ಯಕರ ಕ್ರಮವನ್ನು ಅಳವಡಿಸಿಕೊಂಡರೆ ಮಕ್ಕಳಲ್ಲಿ ಎಲ್ಲ ಪೋಷಕಾಂಶಗಳ ಸಮತೋಲನ ಕಾಯ್ದುಕೊಳ್ಳಲು ಸಹಾಯವಾಗುತ್ತದೆ. ಇನ್ನು ಮೊದಲನೆಯದಾಗಿ, ಆಯುರ್ವೇದ ತಜ್ಞರ ಪ್ರಕಾರ ಕಲ್ಲು ಉಪ್ಪಿನೊಂದಿಗೆ ಶುಂಠಿಯನ್ನು ಒಳಗೊಂಡಿರುವ ಪರಿಹಾರವು ಹಸಿವನ್ನು ಉತ್ತೇಜಿಸುವಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿದೆ. ಇದನ್ನು ಪರಿಹರಿಸಲು ಮಗುವಿಗೆ ಆಹಾರ ನೀಡುವ ಮೊದಲು ಕಲ್ಲು ಉಪ್ಪಿನೊಂದಿಗೆ ಮಸಾಲೆ ಹಾಕಿದ ಶುಂಠಿಯ ತುಂಡನ್ನು ಮಗುವಿನ ಬಾಯಲ್ಲಿ ಇರಿಸಬೇಕು. ಹೀಗೆ ಮಾಡೋದ್ರಿಂದ ಲಾಲಾರಸದ ಉತ್ಪಾದನೆಯು ಉತ್ತೇಜಿಸಲ್ಪಡುತ್ತದೆ. ಇದು ಹೊಟ್ಟೆಯನ್ನು ತಲುಪಿದ ನಂತರ ಜೀರ್ಣಕಾರಿ ಕಿಣ್ವಗಳನ್ನು ಸಕ್ರಿಯಗೊಳಿಸುತ್ತದೆ. ಶುಂಠಿಯನ್ನು ಸ್ವಲ್ಪ ಸಮಯದವರೆಗೆ ಬಾಯಿಯಲ್ಲಿ ಇಟ್ಟು ನಂತರ ಎಸೆಯಬೇಕು. ಇನ್ನು ಎರಡನೇ ಪರಿಹಾರ ಅಂದರೆ ಸೋಂಪು ನೀರು. ಈ ಸಣ್ಣ ಹಸಿರು ಬೀಜವು ಹೊಟ್ಟೆಗೆ ಒಂದು ವರದಾನವಾಗಿದೆ. ಇದು ಜೀರ್ಣಾಂಗ ವ್ಯವಸ್ಥೆಗೆ ಅತ್ಯುತ್ತಮ ಸಹಾಯಕಗಳಲ್ಲಿ ಒಂದಾಗಿದೆ. ಬೇಸಿಗೆಯಲ್ಲಿ ಇದನ್ನು ಸೇವಿಸುವುದು ಅದರ ತಂಪಾಗಿಸುವ ಗುಣಲಕ್ಷಣಗಳಿಂದಾಗಿ ವಿಶೇಷವಾಗಿ ಪ್ರಯೋಜನಕಾರಿಯಾಗಿದೆ. ಇನ್ನು ಚಿಕ್ಕ ಮಕ್ಕಳು ಬೀಜಗಳನ್ನು ನೇರವಾಗಿ ತಿನ್ನಲು ಸಾಧ್ಯವಾಗದಿರಬಹುದು. ಬದಲಿಗೆ ಅವರಿಗೆ ಕುಡಿಯಲು ಸೋಂಪು ಬೆರೆಸಿದ ನೀರನ್ನು ಕುಡಿಸಬೇಕು. ಮಗುವು ಪ್ರತಿದಿನ 2 ಚಮಚ ಸೋಂಪು ನೀರನ್ನು ಸೇವಿಸಿದರೆ ಅದು ಉಬ್ಬುವುದು ಮತ್ತು ಇತರ ಜೀರ್ಣಕಾರಿ ಕಾಯಿಲೆಗಳಂತಹ ಸಮಸ್ಯೆಗಳನ್ನು ಕೂಡ ತಡೆಯಲು ಸಹಾಯ ಮಾಡುತ್ತದೆ. ಹೊಟ್ಟೆ ಆರೋಗ್ಯಕರವಾಗಿ ಮತ್ತು ಸ್ಥಿರವಾಗಿ ಉಳಿಯುವುದರಿಂದ ಮಗುವಿನ ಹಸಿವು ನೈಸರ್ಗಿಕವಾಗಿ ಸುಧಾರಿಸುತ್ತದೆ. ಹಾಗೆ ಮೂರನೆಯ ಪರಿಹಾರವಾಗಿ ಲವಂಗ ಮತ್ತು ಜೇನುತುಪ್ಪ. ವೀಕ್ಷಕರೇ, ಲವಂಗ ಮತ್ತು ಜೇನುತುಪ್ಪವನ್ನು ಒಳಗೊಂಡಿರುವ ಪರಿಹಾರವನ್ನು ಪ್ರಾಚೀನ ಕಾಲದಿಂದಲೂ ಹಸಿವನ್ನು ಉತ್ತೇಜಿಸಲು ಬಳಸಲಾಗುತ್ತಿದೆ.
ಲವಂಗವು ಜೀರ್ಣಕ್ರಿಯೆಯ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುವ ವಿವಿಧ ಸಂಯುಕ್ತಗಳನ್ನು ಹೊಂದಿರುತ್ತದೆ. ಮೊದಲು ನೀವು ಲವಂಗವನ್ನು ಹುರಿದು ಪುಡಿ ಮಾಡಿಟ್ಟುಕೊಳ್ಳಬೇಕು. ನಂತರ ಈ ಪುಡಿಯ ಸ್ವಲ್ಪ ಪ್ರಮಾಣವನ್ನು ಅರ್ಧ ಟೀ ಚಮಚ ಜೇನುತುಪ್ಪದೊಂದಿಗೆ ಬೆರೆಸಿ ಮಗುವಿಗೆ ತಿನ್ನಿಸಬೇಕು. ಇದು ಅವರ ಜೀರ್ಣಕ್ರಿಯೆಯ ಜೊತೆಗೆ ಆರೋಗ್ಯವನ್ನು ಸಹ ಸುಧಾರಿಸುತ್ತದೆ, ಜೊತೆಗೆ ಶೀತ ಮತ್ತು ಕೆಮ್ಮಿನಿಂದಲೂ ರಕ್ಷಿಸಲು ಸಹಾಯ ಮಾಡುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಮ ಮಕ್ಕಳು ಸಹ ಸರಿಯಾಗಿ ಆಹಾರ ತಿನ್ನೋದಿಲ್ಲ ಅಂದರೆ, ಅವರಲ್ಲಿ ಹಸಿವನ್ನು ಹೆಚ್ಚಿಸಬೇಕು ಅಂದರೆ ಈ ರೀತಿಯ ಆಯುರ್ವೇದ ಪರಿಹಾರಗಳನ್ನು ಮನೆಯಲ್ಲಿ ಮಾಡಿ ನೋಡಿ. ವೀಕ್ಷಕರೇ, ಇವತ್ತಿನ ವಿಷಯ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟನ್ನು ಮಾಡಿ.